ಈ ನೀಟ್ನಲ್ಲಾಗಿರುವಂಥ ಅಕ್ರಮ ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ. ಘಟಾನುಘಟಿ ನಾಯಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹೀಗಾಗಿ ವ್ಯಾಪಕ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂಥ ಯುವ ಕಾಂಗ್ರೆಸ್ ಪ್ರತಿಭಟನೆ. CM ಸಿದ್ದರಾಮಯ್ಯ ಇದರಲ್ಲಿ ಪಾಲ್ಗೊಳ್ತಾರೆ, DK ಶಿವಕುಮಾರ್ ಪಾಲ್ಗೊಳ್ತಾರೆ, ಸುರ್ಜೇವಾಲಾ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಹೀಗಾಗಿ ಬೆಳಗಿನಿಂದ ಸಂಜೆ ತನಕ ಇಲ್ಲಿ ಮಾರ್ಗ ಬದಲಾವಣೆ ಆಗಿದೆ. ಒಂದು ಸ್ವಲ್ಪ ಆ ಕಡೆ ಭಾಗದಲ್ಲಿ ಓಡಾಡುವಂಥವ್ರು ಸ್ವಲ್ಪ ಹುಷಾರಾಗಿ ಓಡಾಡಿ. ಈ KG ರಸ್ತೆ ಮುಖಾಂತರ ಈ ಮೈಸೂರು ಬ್ಯಾಂಕ್ ವೃತ್ತದಿಂದ ರೈಟ್ ಟರ್ನ್ ತಗೊಂಡು ಫ್ರೀಡಂ ಪಾರ್ಕ್ ಕಡೆಗೆ ಬರುವಂಥ ವಾಹನಗಳು ಅರಮನೆ ರಸ್ತೆ ಮುಖಾಂತರ ಮಹಾರಾಣಿ ಅಂಡರ್ಪಾಸ್ ರಸ್ತೆಯನ್ನು ಕಡ್ಡಾಯವಾಗಿ ಇಲ್ಲಿ ಬಳಸಬೇಕು ಅನ್ನುವಂಥದ್ದು. ಫ್ರೀಡಂ ಪಾರ್ಕ್ ಜಂಕ್ಷನ್ನಿಂದ ಕನಕದಾಸ ವೃತ್ತದ ಕಡೆಗೆ ಬರುವಂಥ ವಾಹನಗಳು ಅದರ ತಾತ್ಕಾಲಿಕ ನಿರ್ಬಂಧ ಇವೆಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡೇ ಇವತ್ತು ಸಂಚಾರ ಮಾಡಬೇಕಾಗಿದೆ. ಫ್ಲೈಓವರ್ ರಸ್ತೆಯಲ್ಲಿ ರೈಲು ನಿಲ್ದಾಣದಿಂದ ಪ್ರತಿಭಟನಾಕಾರರು ಬರ್ತಾರೆ. ಹೀಗಾಗಿ ಆ ಕಡೆಗೆ ಟ್ರಾಫಿಕ್ ಜಾಮ್ ಆಗುವಂಥದ್ದು ಕೂಡ ನಿಶ್ಚಿತ. ಹೀಗಾಗಿ ಏನು ಅಂತಂದರೆ ಈ KR ಸರ್ಕಲ್ ಕಡೆಗೆ ಹೋಗುವಂಥ ವೆಹಿಕಲ್ಗಳು ಈ JDS ಕಚೇರಿ ರಸ್ತೆಯನ್ನು ಬಳಸಲಿಕ್ಕೆ, ಹಳೆ JDS ಕಚೇರಿ ಇತ್ತಲ್ಲ ಆ ರಸ್ತೆ ಮುಖಾಂತರ ಹೋಗಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಸ್ವಲ್ಪ ಹುಷಾರು. ಇವತ್ತೇನಾದರೂ ಪ್ರತಿಭಟನೆ, ಯಾಕಂದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಇರ್ತಾರೆ ಅಂತಂತಂದರೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾರೆ, ಅದರಲ್ಲೇನು ಸಂದೇಹ ಇಲ್ಲ. ಹೀಗಾಗಿ ಆ ಕಡೆ ಭಾಗದಲ್ಲಿ ಹೋಗುವಂಥವ್ರು ಸ್ವಲ್ಪ ಹುಷಾರಾಗಿರಿ.